ಹಾಯ್ ಹೆಲೋ ನಮಸ್ಕಾರ. ನಾನಿವತ್ತು ಮಾಡ್ತಾ ಇರೋದು ಒಂದು ರೆಸಿಪಿ ಬಂದ್ಬಿಟ್ಟು ಹಾಗಲಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಒಂದು ಬಾಣಲಿಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಗ್ಯಾಸ್ ಹಚ್ಕೊಂಡಿದ್ದೀನಿ. ಇವಾಗ ಹಾಗಲಕಾಯಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಚಿಕ್ಕ ಚಿಕ್ಕ ಪೀಸು. ಹಾಗಲಕಾಯಿ ಅಂದರೆ ಇದು ನಾಟಿ ಹಾಗಲಕಾಯಿ, ಫಾರಮ್ ಹಾಗಲಕಾಯಿ ಅಲ್ಲ. ಸೊ ನಾಟಿ ಅಂದರೆ ಚಿಕ್ಕದಾಗಿ ಬರುತ್ತೆ, ಮಾರ್ಕೆಟೆಲ್ಲ ಸಿಗೋಲ್ಲ. ಇದು ಕಾಡು ಹಾಗಲಕಾಯಿ, ಕಾಡಲ್ಲಿ ಮಾತ್ರ ಸಿಗುತ್ತೆ. ಸೊ ಹಳ್ಳಿ ಸೈಡ್ ಮಾತ್ರ ಸಿಗೋದಿದು. ಸಿಟಿ ಸೈಡ್ ತುಂಬ ಕಡಿಮೆ, ರೇರ್ ಅಂತ ಅನಿಸುತ್ತೆ. ಹಳ್ಳಿ ಸೈಡ್ ನಾವು ಹಳ್ಳಿಯವರಾಗಿರೋದ್ರಿಂದ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಬರೀ ಬಾಣಲಿಗೆ ಹಾಗಲಕಾಯಿ ಹಾಕ್ಕೊಂಡು ಹಂಗೆ ಸ್ವಲ್ಪ ಕಡಾಯಲ್ಲಿ ಹುರ್ಕೋತಾ ಇದ್ದೀನಿ. ಜಸ್ಟ್ ಇದಕ್ಕೆ ಯಾವುದೇ ಆಯಿಲ್, ತುಪ್ಪ ಏನೂ ಯೂಸ್ ಮಾಡ್ತಾಯಿಲ್ಲ. ಸುಮ್ಮನೆ ಹಂಗೆ ಹುರ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗೇ ಇರುತ್ತೆ. ಸೊ ಹಾಗಲಕಾಯಿ ಒಂದು ಸರಿ ಇಷ್ಟಾದ್ರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡ್ಬೋದು. ಸೊ ಇವಾಗ ಬಾಣಲಿಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಒಂಚೂರು ಕಂದು ಬಣ್ಣ ಥರ ಬರೋ ಥರ ತುಂಬ ಚೆನ್ನಾಗಿ ಹುರ್ಕೋಬೇಕು ಇದನ್ನು, ಹಾಗಲಕಾಯಿನ. ನೋಡಿ ಸಣ್ಣ ಸಣ್ಣ ಒಂದು ರೌಂಡಿಗೆ ಬೇಕಾದ್ರೆ ಕತ್ತರಿಸ್ಕೋಬೋದು, ಅಂದರೆ ಮಾಮೂಲಿ ಉದ್ದುದ್ದಕ್ಕಾದ್ರೂ ಕತ್ತರಿಸ್ಕೋಬೋದು. ನೀವು ಯಾವ ಥರ ಇಷ್ಟಪಡ್ತೀರೋ ಆ ಥರ. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಫುಲ್ಲುವೆ. ನೋಡಿ ಸ್ವಲ್ಪ ಅಂಡೆ ಹಿಡ್ಕೋತಾ ಇದೆ ನೋಡಿ. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದನ್ನ ಹಾಗಲಕಾಯಿ ತಿಂತಾಯಿದ್ರೆ ನೀವು. ಅಂದರೆ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಬೇಕಾದರೆ ಒಗ್ಗರಣೆ ಜೊತೆ ಹಾಕ್ಬೋದು. ಸೊ ಅದಕ್ಕೆ ಇವಾಗ ಚೆನ್ನಾಗಿ ಮೀಡಿಯಮ್ ಉರಿಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಇದನ್ನು ಹಾಕೋತೀನಿ. ಇವಾಗ ಇಕ್ಕಡ ಬಳಸ್ತಾ ಇದ್ದೀನಿ. ಸೊ ಇಕ್ಕಡ ಯಾಕೋ ಹಿಡ್ಕೋತಿಲ್ಲ, ಸಾರಿ, ಏನು ಅಂದ್ಕೋಬೇಡಿ. ಇಕ್ಕಡ ಬಳಸ್ತಾ ಇದ್ದೀನಿ ನಾನಿವಾಗ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಅದೇ ಬಾಣಲಿಲಿ ನಾವೀಗ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಅಂದರೆ ಮಾಮೂಲಿ ಈರುಳ್ಳಿ, ಟೊಮೊಟೊ ಈ ಥರ ಹಾಕ್ಕೋಬೇಕು. ಇವಾಗ ಅದೇ ಕಡಾಯಿನ ಇಡ್ತಾ ಇದ್ದೀನಿ. ನಾವಿವಾಗ ಬಳಸ್ತಾ ಇರೋದು ಬಂದ್ಬಿಟ್ಟು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಬಾಣಲಿ ಎಲ್ಲ ನೋಡ್ಬಿಟ್ಟು ಏನು ಹಿಂಗಾಗಿದೆ ಅಂದ್ಕೊಬೇಡಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಅದೇ ಬಾಣಲಿ ಯೂಸ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಅರ್ಧ ಆನಿಯನ್ನ ಕತ್ತರಿಸ್ಕೊಂಡಿದ್ದೀನಿ. ಸೊ ಆನಿಯನ್ ಹಾಕ್ತಾಯಿದ್ದೀನಿ ಇವಾಗ. ಎಣ್ಣೆ ಎಲ್ಲ ಕಾದಿದೆ. ಸೊ ಆನಿಯನ್ ಹಾಕ್ತಾಯಿದ್ದೀನಿ ಇವಾಗ. ಆನಿಯನ್ನು ಕೂಡ ತುಂಬ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಹಂಗೆ ಫ್ರೈ ಮಾಡಬೇಕು. ಒಂದು ಬ್ರೌನ್ ಕಲರ್ ಬರೋ ಥರ ತುಂಬ ಚೆನ್ನಾಗಿ ಹುರ್ಕೋಬೇಕು. ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಹುರ್ಕೊಂಡು ಮಾಡಬೇಕು. ಆನಿಯನ್ ಬೇಕಾದರೆ ನೀವು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು, ಕಡಿಮೆ ಕೂಡ ಯೂಸ್ ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್. ನೀವು ಜಾಸ್ತಿ ಈರುಳ್ಳಿ ಎಲ್ಲ ತಿಂತೀನಿ ಅಂದರೆ ಹಾಕ್ಕೊಳ್ಳಿ. ನಾನು ಅಷ್ಟೊಂದು ಈರುಳ್ಳಿಯನ್ನು ಅಷ್ಟು ಇಷ್ಟಪಡಲ್ಲ. ಸೊ ಆಮೇಲೆ ಇದು ಹಾಗಲಕಾಯಿ ಮತ್ತು ಕ್ವಾಂಟಿಟಿ ತುಂಬ ಕಡಿಮೆ ಇರೋದ್ರಿಂದ ಹಂಗೆ ಹಾಕ್ತಾಯಿದ್ದೀನಿ. ಚೆಂದಾಗಿ ಕಂದು ಬಣ್ಣ ಬಂದಿದೆ. ಇವಾಗ ಒಂದು ಟೊಮೊಟೊನ ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಆಪ್ಷನಲ್ಲು. ಹುಳಿ ಟೊಮೊಟೊ ಆದರೆ ಹುಳಿ ಟೊಮೊಟೊ ಹಾಕಿ, ನಾಟಿ ಇಲ್ಲಾರ ಫಾರಮ್, ನನಗೇನೋ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಫಾರಮ್ ಆದರೂ ಯೂಸ್ ಮಾಡಿ. ಫಾರಮ್ ಆದರೆ ಟೂ ಹಾಕಿ, ನಾಟಿ ಆದರೆ ಒಂದು ಸಾಕು. ಅಂದರೆ ನಾಟಿಲಿ ತುಂಬ ಹುಳಿ ಇರುತ್ತೆ. ಸೊ ಹಾಗಾಗಿ ಒಂದು ಟೊಮೊಟೊ ಹಾಕಿದ್ರೆ ಸಾಕು ಅಂತ ನನಗೇನೋ ಅನ್ನಿಸ್ತದಪ್ಪ. ಅದು ಸ್ವಲ್ಪ ನೀಟಾಗಿ ದಪ್ಪ ಥರ ಇದು ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ನೀಟಾಗಿ ಇದು ಮಾಡ್ತಾಯಿದ್ದೀನಿ. ಅಯ್ಯೋ ಬಾಣಲೆನೇನು ಕಪ್ಪಿಗೆ ಅಂಡು ಹಿಡ್ಕೋತಾ ಇದೆಯಾ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಬಟ್ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಂಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ವಾಶ್ ಮಾಡಿಬಿಟ್ರೆ ಅದ್ರದ್ದೆಲ್ಲ ರಸ ಎಲ್ಲ ಹೊರ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ನಾನು ಹಾಗಲಕಾಯಿನ ಹುರ್ಕೊಂಡಿದ್ನಲ್ಲ, ಆ ಹಾಗಲಕಾಯಿನ ಹಾಕ್ಕೋತಾ ಇದ್ದೀನಿ ಇವಾಗ. ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫ್ರೈ ಮಾಡ್ತಾಯಿರಿ. ನೋಡಿ ಮಿಕ್ಸ್ ಮಾಡ್ಕೊಂಡು ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಕೂಡ ಟ್ರೈ ಮಾಡಿ ನೋಡಿ. ಬಟ್ ದೊಡ್ಡ ಹಾಗಲಕಾಯಿ ಸಿಗೋಲ್ಲ. ಬಟ್ ನೀವು ಹಳ್ಳಿ ಸೈಡವರಾದರೆ ಅಂದರೆ ಪುಟಾಣಿ ಹಾಗಲಕಾಯಿ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಗೋಲಿ ಗಾತ್ರದಷ್ಟು ಬರುತ್ತೆ. ಸೊ ಆ ಥರ ಇರುತ್ತೆ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಏಕೆಂದರೆ ಇದು ಸ್ವಲ್ಪ ಇವಾಗ ನಾನು ಉಪ್ಪು, ಖಾರ ಎಲ್ಲ ಹಾಕ್ತೀನಲ್ವ, ಸೊ ಅದೆಲ್ಲ ಬೇಯಬೇಕಲ್ವಾ, ಅದಕ್ಕೋಸ್ಕರ ನೀರನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಮಾತ್ರ.
ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಒಂದೆರಡು ಎಸಳೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು. ಆಮೇಲೆ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡಿರೋದಿಲ್ಲಿ ಕಲ್ಲುಪ್ಪು. ಹಳ್ಳಿ ಸೈಡ್ ಜಾಸ್ತಿ ಕಲ್ಲುಪ್ಪೆ, ಪುಡಿ ಉಪ್ಪು ಅಷ್ಟೊಂದು ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾನು ಅಷ್ಟೇ ಅಂದರೆ ಒಂದು ಹಾಫ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವಾಗ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಬೇಯಕ್ಕೆ ಬಿಟ್ಟು ಅದನ್ನ ಸುಮಾರು ಒಂದು 15 ಮಿನಿಟ್ಸ್ ಇಲ್ಲ ಒಂದು 10 ಮಿನಿಟ್ಸು ಬೇಯಕ್ಕೆ ಬಿಡಬೇಕು. ಮಿಕ್ಸ್ ಮಾಡಿದ ತಕ್ಷಣ ಬೇಯಕ್ಕೆ ಬಿಡಬೇಕು. ತುಂಬ ಅಂದರೆ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಬೇಯಕ್ಕೆ ಬಿಟ್ಬಿಟ್ಟು ಮುಚ್ಚಿ. ರೆಡಿ ಟು ಹೀಟ್ ನೋಡಿ, ದೋಸೆ ಜೊತೆ ಹಾಗಲಕಾಯಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.